ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಗುರುಪರಂಪರೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಮೊದಲು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಅಂದ್ರೇನು, ಇದು ಯಾಕೆ ಶಾಸ್ತ್ರಗಳಲ್ಲಿ ಮಹತ್ವ ಪಡೆದಿದೆ. ಶಾಸ್ತ್ರಗಳ ಪ್ರಕಾರ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣವನ್ನೇ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಸಂಕ್ರಾಂತಿ ಅಂದರೆ ರಾಶಿ ಬದಲಾವಣೆ, ಮಕರ ಅಂದರೆ ಶಿಸ್ತು ಮತ್ತು ಸ್ಥಿರತೆ. ಈ ದಿನದಿಂದಲೇ ಉತ್ತರಾಯಣ ಪುಣ್ಯಕ್ಕೆ ಕಾಲ ಆರಂಭವಾಗುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಹೇಳುತ್ತಾನೆ, ಉತ್ತರಾಯಣದಲ್ಲಿ ದೇಹ ತ್ಯಜಿಸಿದ ಆತ್ಮಕ್ಕೆ ಶ್ರೇಷ್ಠ ಗತಿ ದೊರೆಯುತ್ತದೆ. ಅದರ ಅರ್ಥ ಏನು? ಮಕರ ಸಂಕ್ರಾಂತಿ ಕೇವಲ ಹಬ್ಬ ಅಲ್ಲ, ಇದು ಆತ್ಮಿಕವಾಗಿ ಮೇಲೇಳುವ ಕಾಲದ ಸೂಚನೆ. ಸೂರ್ಯ ಉತ್ತರ ದಿಕ್ಕಿಗೆ ಸಾಗುವಾಗ ಭೂಮಿಗೆ ಬರುವ ಸೌರಶಕ್ತಿ ಸಾತ್ವಿಕ ಮತ್ತು ಪೋಷಕ ಸ್ವರೂಪ ಪಡೆಯುತ್ತದೆ. ಅದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ. ಚಳಿಗಾಲದಿಂದ ಬಂದ ಜಡತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಶಾಸ್ತ್ರಗಳು ಮಕರ ಸಂಕ್ರಾಂತಿಯನ್ನು ಚೈತನ್ಯ ಜಾಗೃತಿಯ ದಿನ ಎಂದು ಕರೆಯುತ್ತವೆ. ಮುಂದಿನ ವಿಡಿಯೋದಲ್ಲಿ ಈ ದಿನ ಯಾವ ವಿಧಿಗಳನ್ನು ಯಾಕೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಧನ್ಯವಾದಗಳು.